ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ಆಗಲಿ ಸ್ಟಾಕ್ ಮಾರ್ಕೆಟಲ್ಲಾಗಲಿ ಟ್ರೇಡರು ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತಾರಂತ ನೋಡೋಣ ಬರ್ರಿ ಈ ವಿಡಿಯೋದಾಗ. ಒಂದನೇ ಮಿಸ್ಟೇಕು ಓವರ್ ಟ್ರೇಡಿಂಗ್ ಮಾಡ್ತಾರೆ. ಒಂದು ದಿನಕ್ಕೆ 10-20 ಟ್ರೇಡಿಂಗನ್ನು ಮಾಡೋದು. ಹೆಚ್ಚು ಟ್ರೇಡ್ ಮಾಡಿದರೆ ಹೆಚ್ಚು ಪ್ರಾಫಿಟ್ ಆಕತ್ತೆ ಅನ್ಕೋತಾರ. ದ್ಯಾಟ್ ಇಸ್ ವೆರಿ ರಾಂಗ್. ಏನೋ ಇದ್ರೂ ಕೂಡ ಕ್ವಾಲಿಟಿ ಟ್ರೇಡ್ ಮಾಡಿರಿ, 1 ಅಥವಾ 3 ಟ್ರೇಡ್ ಮಾಡಿರಿ ಮ್ಯಾಕ್ಸಿಮಮ್. ಮಾಡಿದ್ರೆ ನೀವು ಪ್ರಾಫಿಟಬಲ್ ಟ್ರೇಡ್ ಹಾಕಿರಿ. ಹಂಗಿದ್ರೆ ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಮಿಸ್ಟೇಕ್, ಸ್ಟಾಪ್ ಲಾಸ್ ಹಾಕದೆ ಟ್ರೇಡಿಂಗನ್ನು ಮಾಡೋದು. ವಿತೌಟ್ ಸ್ಟಾಪ್ ಲಾಸ್ ಟ್ರೇಡಿಂಗನ್ನು ಮಾಡ್ತಾರೆ. ಟಾರ್ಗೆಟ್ ಎಷ್ಟಾದರೂ ಇಡ್ತಾರೆ ವಿತೌಟ್ ಸ್ಟಾಪ್ ಲಾಟು. ಒಂಥರ ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕದಂಗೆ ಕಾರ್ ಓಡಿಸಿದ್ರೆ ನೀವು ಆಕ್ಸಿಡೆಂಟ್ ಆಗಿದ್ರೆ ಖತಮ್. ಹಾಗೆ ಇಲ್ಲಿ ಕೂಡ ಸೊಲ್ಯೂಷನ್ ಏನಂದ್ರೆ ಎಂಟ್ರಿ ಹಾಕೋದು ಮೊದಲು ನೀವು ಸ್ಟಾಪ್ ಲಾಸನ್ನು ಡಿಸೈಡ್ ಮಾಡಿ ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕಂತೇಳಿ, ಅದು ಭಾಳ ಇಂಪಾರ್ಟೆಂಟು. ಥರ್ಡ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಫಿಯರ್ ಆ್ಯಂಡ್ ಗ್ರೀಡಿನಲ್ಲಿ ಟ್ರೇಡ್ ಮಾಡೋದು. ಅಂದರೆ ಫೋಮೋದಲ್ಲಿ ಟ್ರೇಡನ್ನು ಮಾಡೋದು. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇನ್ನೇನು ಟ್ರೇಡ್ ಮಿಸ್ ಆಗ್ಬಿಡ್ತೈತಿ, ಎಲ್ಲಿ ಬೇಕಾದಲ್ಲಿ ಎಂಟ್ರಿಯನ್ನು ತೊಗೊಂಡ್ಬಿಡೋನು, ಹಾರೋಗಿ ಸ್ಟಾಕನ್ನು ಎಂಟ್ರಿ ಮಾಡಿಬಿಡ್ತಾರೆ. ಬಟ್ ಹಂಗೆ ಮಾಡಬಾರ್ದು. ಸೊಲ್ಯೂಷನ್ ಏನಂಗಿದ್ರೆ ನೀವೇನು ಮಾಡಬೇಕು, ಪ್ಲ್ಯಾನ್ ಮಾಡಿ ಎಂಟ್ರಿಯನ್ನು ತಗೋರಿ. ನಿಮ್ಮ ಸಿಗ್ನಲ್ಸ್ ಅಂದರೆ ನಿಮ್ಮ ಸ್ಟ್ರಾಟಜಿ ಪ್ರಕಾರ ಇದ್ರೆ ಮಾತ್ರ ಎಂಟ್ರಿಯನ್ನು ಪ್ಲ್ಯಾನ್ ಮಾಡಿರಿ. ನಾಲ್ಕನೇ ಮಿಸ್ಟೇಕು, ಇಂಡಿಕೇಟರ್ ಮೇಲೆ ಭಾಳಷ್ಟು ಡಿಪೆಂಡ್ ಆಗೋದು. ಎಲ್ಲ ಇಂಡಿಕೇಟರ್ಸ್ ಹಾಕಿ ಪ್ರೈಸ್ ಆಕ್ಷನ್ ಕಾಣ್ತಾ ಇರೋದಿಲ್ಲ ಇದರಲ್ಲಿ ಸ್ಕ್ರೀನಲ್ಲಿ. ಆ ಥರ ಬಾಲಿಂಜರ್ ಬ್ಯಾಂಡು, MACD, RSI, ವ್ಯಾಲ್ಯೂಮು ಎಲ್ಲ ಇಂಡಿಕೇಟರ್ಸ್ ಹಾಕಿ ಟ್ರೇಡನ್ನು ಮಾಡ್ತಾರೆ. ಪ್ರೈಸ್ ಆಕ್ಷನ್ ಕರೆಕ್ಟ್ ಆಗಲ್ಲ. ಅದಕ್ಕೆ ಪ್ರೈಸ್ ಆಕ್ಷನ್ ಕಂಪ್ಲೀಟಾಗಿ ನೋಡಿ, ಕ್ಲಿಯರಾಗಿ ಇದು ಮಾಡ್ಕೊರಿ. 1 ಅಥವಾ 2 ಇಂಡಿಕೇಟರ್ನ ಅಷ್ಟೇ ಯೂಸ್ ಮಾಡಿ. ಸೊ ನೆಕ್ಸ್ಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಟ್ರೇಡ್ ಮಾಡೋದು. ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಿಂದ $2,000 ಕ್ಯಾಪಿಟಲ್ ಇದ್ದವರು $1,000 ಟ್ರೇಡನ್ನು ಇದು ಮಾಡೋದು ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಅಂತಾರೆ. ಸೊ ಅದಕ್ಕಾಗಿ ನೀವು ಸೊಲ್ಯೂಷನ್ ಏನಂದ್ರೆ, ಫರ್ ಟ್ರೇಡ್ ಇಷ್ಟೇ ರಿಸ್ಕ್ ತೊಗೋಬೇಕಂತ ಡಿಸೈಡ್ ಮಾಡಿರಿ. 1%, 2% ಟಾರ್ಗೆಟ್ ಅದ್ರ ಡಬಲ್ ಇಡ್ರಿ. 1% ರಿಸ್ಕ್ ತೊಗೊಳ್ರಿ ಅಂದರೆ 2% ಟಾರ್ಗೆಟ್ ತೊಗೊಳ್ರಿ. 2% ಸ್ಟಾಪ್ ಲಾಸ್ ತೊಗೊಳತ್ತೀನಿ ಅಂದ್ರೆ 4% ಟಾರ್ಗೆಟ್ ಇಡ್ರಿ. ಅಂದ್ರೆ ನೀವು ಪ್ರಾಫಿಟಬಲ್ ಹಾಕಿರಿ. ಸೊ ದೀಸ್ ಆರ್ ದ ಮಿಸ್ಟೇಕ್ಸ್. ಈ ಮಿಸ್ಟೇಕ್ ಮಾಡ್ತಾ ಇದ್ರೆ ಮೊದಲು ಸ್ಟಾಪ್ ಮಾಡಿರಿ. ಮತ್ತು ಈ ವಿಡಿಯೋದು ಕಂಪ್ಲೀಟಾಗಿ ನಿಮ್ಗೆ PDF ಬೇಕಾದ್ರೆ PDF ಅಂತ ಟೈಪ್ ಮಾಡಿರಿ, ನಾನು ಕಮೆಂಟ್ ಮಾಡಿರಿ ವಿಡಿಯೋ ಕೆಳಗಡೆ. ಸೊ ನಾನು PDF ನಿಮ್ಗೆ DM ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀ.